ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಕ್ತಾಯದ ಹಂತಕ್ಕೆ ಬಂದಿದ್ದು ಗ್ರ್ಯಾಂಡ್ ಫಿನಾಲೆಗೆ ವೇದಿಕೆ ಸಜ್ಜಾಗಿದೆ. ಇಂದು ಮತ್ತು ನಾಳೆ ಬಿಗ್ ಬಾಸ್ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ನಾಳೆಯೇ ಬಿಗ್ ಬಾಸ್ ಸೀಸನ್ 11ರ ಕಪ್ ಗೆಲ್ಲುವವರು ಯಾರು ಅನ್ನೋದು ಗೊತ್ತಾಗಲಿದೆ. ನಾಳೆ ಗಣರಾಜ್ಯೋತ್ಸವ ಇರುವ ಕಾರಣ ಫಿನಾಲೆ ಇನ್ನೂ ವಿಶೇಷತೆಯಿಂದ ಕೂಡಿದೆ. ಆದರೆ ಬಿಗ್ ಬಾಸ್ ವಿನ್ನರ್ಗೆ ಏನೆಲ್ಲ ಬಹುಮಾನ ಸಿಗಲಿದೆ ಎನ್ನುವುದರ ಬಗ್ಗೆ ಹಲವರಿಗೆ ಡೌಟ್ ಇದೆ. ಕಪ್ ಗೆಲ್ಲುವವರಿಗೆ ಬಹುಮಾನಗಳ ಮಹಾಪೂರವೇ ಹರಿದು ಬರಲಿದೆ ಮತ್ತು ಫಿನಾಲೆ ಸಮಯದ ಬದಲಾವಣೆ ಕೂಡ ಆಗಿದೆ. ಹಾಗಾಗಿ ಫಿನಾಲೆ ಟೈಮ್ ಟೇಬಲ್ ಯಾವ ರೀತಿ ಇದೆ ಅದರ ಬಗ್ಗೆ ಮತ್ತು ಗೆದ್ದ ಸ್ಪರ್ಧಿಗಳಿಗೆ ಏನೆಲ್ಲ ಸಿಗುತ್ತೆ ಎನ್ನುವುದರ ಬಗ್ಗೆ ಇಲ್ಲಿದೆ ನೋಡಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಸದ್ಯ ಫಿನಾಲೆ ಸ್ಟೇಜ್ ಅಲ್ಲಿ ಹನುಮಂತ, ಭವ್ಯ, ತ್ರಿವಿಕ್ರಮ್, ರಜತ್, ಮಂಜು ಮತ್ತು ಮೋಕ್ಷಿತಾ ಇದ್ದಾರೆ. ಈ 6 ಮಂದಿಯಲ್ಲಿ ಒಬ್ಬರು ಬಿಗ್ ಮನಿಯ ಟ್ರೋಫಿಗೆ ಮುತ್ತಿಕ್ಕಲಿದ್ದಾರೆ. ಆದರೆ ಕಪ್ ಗೆದ್ದವರಿಗೆ ಪ್ರಶಸ್ತಿ ಜೊತೆಗೆ ಕೆಲವೊಂದಿಷ್ಟು ಬಹುಮಾನ ಕೂಡ ಸಿಗಲಿದೆ. ಯಾರಿಗೆಷ್ಟು ಓಟು ಬಂದಿವೆ ಎನ್ನುವುದರ ಆಧಾರದ ಮೇಲೆ ವಿನ್ನರ್ ಆಯ್ಕೆ ಮಾಡಲಾಗುತ್ತದೆ. ಗೆದ್ದವರಿಗೆ ಟ್ರೋಫಿ ಜೊತೆಗೆ ಬರೋಬ್ಬರಿ 50 ಲಕ್ಷ ನಗದು ಬಹುಮಾನ ಸಿಗಲಿದೆ. ಕಳೆದ ಸೀಸನ್ ನಂತೆ ಯಾವುದೇ ಬದಲಾವಣೆ ಇಲ್ಲದೆ ಗೆದ್ದ ಸ್ಪರ್ಧಿಗಳಿಗೆ ಈ ಬಾರಿ ಕೂಡ ಟ್ರೋಫಿಯೊಂದಿಗೆ 50 ಲಕ್ಷ ರೂಪಾಯಿ ನಗದು ಬಹುಮಾನ ಸಿಗಲಿದೆ. ಇದರ ಜೊತೆಗೆ ಸ್ಪಾನ್ಸರ್ಸ್ ಕಡೆಯಿಂದ ಒಂದಿಷ್ಟು ಗಿಫ್ಟ್ ಹ್ಯಾಂಪರ್ಸ್ ಮತ್ತು ಸಣ್ಣ ಮೊತ್ತ ಕೂಡ ಸಿಗಲಿದೆ. ಪ್ರತಿದಿನದ ಬಿಗ್ ಬಾಸ್ 9:30ಕ್ಕೆ ಪ್ರಸಾರವಾಗುತ್ತಿತ್ತು. ಕಿಚ್ಚ ವೀಕೆಂಡ್ ಬಂದಾಗ 9ಕ್ಕೆ ಬಿಗ್ ಬಾಸ್ ಶೋ ನಡೆಯುತ್ತಿತ್ತು. ಆದರೆ ಫಿನಾಲೆ ವಾರದಲ್ಲಿ ಅಂದ್ರೆ ಇಂದು ಮತ್ತು ನಾಳೆ ನಡೆಯುವ ಫೈನಲ್ ಹಣಾಹಣಿಯ ಬಿಗ್ಗೆಸ್ಟ್ ಶೋ ಸಂಜೆ 6 ಗಂಟೆಗೆ ಪ್ರಸಾರವಾಗಲಿದೆ. ಇದೆಲ್ಲದರ ಮಧ್ಯೆ ಫಿನಾಲೆಯಲ್ಲಿ ಯಾರು ವಿನ್ ಆಗುತ್ತಾರೆ ಎಂಬುದು ಬಹಳ ರೋಚಕತೆ ಹುಟ್ಟಿಸಿದೆ. ಕಾದು ನೋಡೋಣ ಯಾರು ವಿನ್ ಆಗಬಹುದೆಂದು.